ನಮಗೆ ದಾಸರಾದ. ಇಂಥ ಹೇಡುಗಳು ನಿನ್ನನ್ನು ನನ್ನೊಡನೆ ನಿನ್ನ ಬಿಡಿಸಬಲ್ಲ. ಕಚ್ಚರವಿರಲಿ. ನಿನ್ನ ಪತಿಗಳು ಮಹಾಶೂರರಿಂದ ಅಂದಿದೆ ಅಲ್ಲವೇ? ಕರೆಯ ಗಂಟುಗಲಿ ಬಂಡ ಭೀಮನಂದ ಪತ್ನಿಯನ್ನು ಪಣಾಗೋಟ ಸೋತ ಏಳುಗಳು ಧಿಕ್ಕರಿಸಿ ನನ್ನೊಡನೆ ನಿನ್ನನ್ನು ಬಿಡಿಸಬಲ್ಲರೆ. ಪಾಪ ಇದು ಪುರಸಭೆಯ ಆಹ್ವಾನ, ಅಪಾರ ಸನ್ಮಾನ, ನಂತರ ಬಹುಮಾನ, ನನಗೆ ನಿನ್ನೋದನ. ಅಯ್ಯ ಸಹೋದರ, ಪಾಂಡವರ ಧರ್ಮ ಪತ್ನಿಯ ಶಿರಮುಡಿ ಹಿಡಿದೆಲೆ ತಂದು ರಾಜಸಭೆಯಲ್ಲಿ ಹೀಯಾಳಿಸುವುದು ಮಹಾಪರಾಧ. ಈಕೆ ಯಾರು? ಐವರ ಕಾಂತೆ ಅತ್ತಿಗೆ. ಸಂಕಟ ತಾಳಲಾದೀತೆ. ಪಾಂಡವರ ಸಕಲ ಈಶ್ವರದೊಡನೆ ಪಾಂಚಾಲಿಯನ್ನು ಗೆದ್ದದ್ದಾಯಿತು. ಅಂದಮಯ ಸಭೆಯಲ್ಲಿ ನೆಲವೆಂದು ಭ್ರಮಿಸಿ ಕೊಳಕ್ಕೆ ಕಾಲಿಟ್ಟಾಗ ಚಪ್ಪಾಳೆ ತಟ್ಟು ನಕ್ಕು ನೆನಿಲವಳ ತಕ್ಕು ಮುರಿಯಲೆಂದೇ ಈ ಪ್ರದರ್ಶನ. ಈ ದಾಸಿಗೆ ಬೇಗಾಂಬರ ಸಲ್ಲದು. ಎಲ್ಲರೂ ನೋಡಿ ನಕ್ಕು ನೆನೆಯಲಿ. ಎಲೆ ರಣಚಂಡಿ, ನೀನು ಭೂಗರ್ಭದಲ್ಲಿ ಅಡಗಿದರೂ ನಿನ್ನನ್ನು ಬಿಡುವುದಿಲ್ಲ. ಹೊಕ್ಕಿದ ನಿನ್ನ ಚೆಲ್ಲಾಟಕ್ಕೆ ಭಕ್ತರ ಪ್ರತಿಕಾರ ಈ ವಸ್ತ್ರಾಪಹರಣ. ಇದು ಈ ಕುರು ಸಹೋದರ ನಿರ್ಧಾರ, ಕೊನೆಯ ತೀರ್ಮಾನ. ಈಗ ತೋರು ನಿನ್ನ ಚತುರತೆಯ. ನಾನೆಷ್ಟೇ ಆಗಲಿ ನಿನ್ನ ಅತ್ತಿಗೆ ತಾಯಿ ಸಮಾನನಲ್ಲವೇ? ತಾಯಿಯೊಡನೆ ಈ ರೀತಿ ಮಾತನಾಡುವುದು ನ್ಯಾಯವೇ? ಧರ್ಮವೇ? ಇಲ್ಲಿ ಧರ್ಮ ದೃಷ್ಟಿ ಉಳ್ಳವರು ಯಾರು ಇಲ್ಲವೇ? ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಲಾರೆನು. ದುಷ್ಟ ಪದಂಗ ಬಡ ದುಷ್ಟ. ಧರ್ಮಕ್ಕೆ ತಲೆವಾಗಿ ಅಣ್ಣನ ಆಜ್ಞೆ ವಿರುದ್ಧ ಪಾಂಚಾಲಿಯನ್ನು ಶಿರಮುಡಿಯಲ್ಲಿ ತಂದು ರಾಜಸಭೆಯಲ್ಲಿ ಅಪಮಾನ ಮಾಡುತ್ತಿರುವೆಯ ದ್ರೋಹಿ. ಇದೇ ಸಮರ ಭೂಮಿಯಾದಲ್ಲಿ ನಿನ್ನ ಎದೆ ರಥಾಭಿಷೇಕ ಮಾಡಿ ಕುರು ನರಾಲಮರ ರುಂಡ ಮುಂಡಗಳನ್ನು ಹಸ್ತಿನಾವತಿಗೆ ಬೂದು ಭೀಮಸೇನ ರಾಜಧರ್ಮ ವಿರುದ್ಧ ಅತಿ
ಅತಿಕ್ರಮಿಸುವುದು ಮಹಾಪರಾಧ. ದುಡುಕಬೇಡ, ಶಾಂತನಾಗು ಬೇಣಸೇನ. ಶಾಂತಿ ಶಾಂತಿ ಬಹಳ ಚೆನ್ನಾಗಿದೆ. ನಿಮ್ಮ ಧರ್ಮೋಪದೇಶದ ಶಾಂತಿಯ ಕ್ರಾಂತಿ. ಭ್ರಾತೃದ್ರೋಹಿಗಳ ಚಿತ್ರಹಿಂಸೆಗಳಿಂದ ನರಳುತ್ತಿರುವ ಕುಲಸತಿ ವಸ್ತ್ರಾವರಣ ಮಾಡುತ್ತಿದ್ದರು ಶಾಂತಿಯೇ. ನರ ಪಶುಗಳ ರಕ್ತರಣ್ಣ. ಆಗ ಮೃಗಬೇಟೆ ಸಮಾಜ ಘಾತುಕರ ಸಜೀವ ರಾಜಧರ್ಮದ ತಡೆ ನೋಡಣ್ಣ, ನೋಡು. ನಂಬಿದ ಒಳಗತಿ ಏನಾಗಿದೆ ನೋಡು. ನೋಡಿ ಸಂತೋಷ ಪಡು. ಭೀಮಸೇನ, ಪಾಂಡವರ ಘನತೆ ಆ ಚಂದ್ರಾರ್ಯ ಕೀರ್ತಿ ಜ್ಯೋತಿಯಾಗಿ ನಮ್ಮಲ್ಲಿ ಐಕ್ಯತಾ ತತ್ವವು ಮೇಲರಾಗುತ್ತೆ ಭೀಮಸೇನ. ಅಗ್ರಜ, ಧರ್ಮಪುತ್ರ ವಿರುದ್ಧ ಶೌರ್ಯ ಪ್ರತಾಪಗಳು ದೈವದ್ರೋಹಕ್ಕೆ ಸಮಾನ. ಕಾಲಗತಿಯನ್ನು ಕಂಡವರಾರು ಶಾಂತರಾಗಯ್ಯ ಮಹಾವೀರ. ಹೌದಯ್ಯ ಮಹಾವೀರ. ನಮ್ಮನ್ನು ಈ ಗತಿಗೆ ತಂದಿರುವುದೇ ಶಾಂತಿ. ಎಂದು ನಂಬಿದ ಒಳಗತಿ ಅಧೋಗತಿ. ನಾಚಿಕೆಗೆಟ್ಟವರ ಮುಖಕ್ಕೆ ಶೌರ್ಯ ಪ್ರತಾಪಗಳನ್ನು ಕೇಳು. ನೋಡಿದೆಯಾ ಮಾವ ಈ ಬಡದೋಗಿಗಳ ಚೆಲ್ಲಾಟವನ್ನ? ಪತ್ನಿಯನ್ನು ಬಿಡಿಸಿಕೊಳ್ಳಲು ಯೋಗ್ಯತೆಯನ್ನು ಕಳೆದುಕೊಂಡ ಈ ರೌದ್ರ ಭೀಮನ ಸಿಂಹಗರ್ಜನೆಯನ್ನ ಮಿತ್ರ, ಕುರು ಚಕ್ರವರ್ತಿಯನ್ನು ಧಿಕ್ಕರಿಸುವ ಈ ಮೂರ್ಖ ಪಶುಗಳ ಮುಖಕ್ಕೆತ್ತಿದರೆ ಮತ್ತೆ ತಲೆ ಎತ್ತಲಾದೀತೆ. ಇವರಿಗೆ ಇದಕ್ಕಿಂತ ಅಪಮಾನವಾಗಬೇಕೆ? ದುರ್ಯೋಧನ ಕಪಟ ದೂಟದಿಂದ ವಂಚಿಸಿ ರಾಜ್ಯವನ್ನು ಗೆದ್ದಿದ್ದಾಯಿತು. ಈಗ ಸತಿ ಶಾಪವನ್ನು ವಿಮೋಚವಾಗುವುದು. ದುರ್ಯೋಧನ ಎಚ್ಚರ. ಪಿತಾಮಹರೇ, ಇದು ನನ್ನ ಸ್ವಂತ ವಿಷಯ. ಕಟ್ಟಿಯಾಗಿ ನುಡಿಯುವ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಮತ್ತೆ ನುಡಿಯದಿರಿ. ದುರ್ಯೋಧನ, ನಿನ್ನನ್ನು ಖಂಡಿಸುವ ಸಾಮರ್ಥ್ಯ ಪಿತಾಮಹರಿಗಲ್ಲದೆ ಮತ್ತೆ ಆಗಿದೆ. ಈ ಕೆಟ್ಟ ಚಪಲ ಬುದ್ಧಿಯಿಂದ ಪತಿವ್ರತ ಶಿರೋಮಣಿಯ ಆಗ್ರಹಕ್ಕೆ ಬಲಿಯಾಗುವುದನ್ನ ಎಚ್ಚರವಾದ. ವಿದುರ, ಏಣಿಗಳ ಪ್ರತಾಪ, ಮಹಾಸತಿ ಆಗ್ರಹ ನೋಡಲೆಂದೇ ಈ ಪ್ರದರ್ಶನ. ನಿನಗೆ ಸಂಕಟವಾದರೆ ಹೊರಡಬಹುದು. ಹೌದು ಹೌದು, ಉಪದೇಶ ಮಾತ್ರ ಸಲ್ಲದು. ಆಚಾರ ಮೂರ್ತಿಗಳಿಗೆ ಸರಿಯಾದ ಉತ್ತರ. ಲಜ್ಜೆಗೆಟ್ಟವರಿಗೆ ರಾಜ್ಯಸಭೆಯಲ್ಲಿ ಸ್ಥಾನಮಾನವನ್ನು ದುರ್ಯೋಧನ. ದ್ರೌಪದಿಯ ವಸ್ತ್ರಾವರಣದ ನಂತರ ಉಳಿದ ವಿಚಾರವನ್ನು ಯೋಚಿಸೋಣ. ಹೌದು, ಎಲ್ಲ ಕೆಟ್ಟ ಬುದ್ಧಿಯ ದುಷ್ಟ ಭೂತವು ಹೇ ಗುರುವಂಶವು ತಲೆ ಎತ್ತಲಾಗಿದೆ. ಮಹಾಸಭೆಯ ಉತ್ಸಾಹಗಳು ಮಾಡುವ ಲಾಭವೇನು ನಿನಗೆ? ಯೋಚಿಸಿ. ಆಚಾರ್ಯರೇ, ಧರ್ಮಗಳ ಪಾಠಾಗತ್ಯವಿಲ್ಲ. ಸತಿ ಶಿರೋಮಣಿಯ ರಥವನ್ನು ಆಗಲೇಬೇಕು. ಸಹೋದರ, ನವ ಯೌವನ ಸುಂದರ ತಾರೆಯ ಅಂಗವೈಭವ ನೋಡಲು ಒಂದು ಸಂಭ್ರಮ. ಎಡೆಯಲ್ಲಿ ಪೌಟ್ಯಾರಿಯ ವಸ್ತ್ರಾಭರಣ. ನಿನ್ನ ಅಂಗ ಚಂದಕ್ಕೆ ಮನಸೋತ ನಮ್ಮಣ್ಣನು. ಹೌದು, ನಿನ್ನ ಅಂಗವೈಭವವನ್ನು ನೋಡಬೇಕಂತೆ. ನೀನೇನಾದರೂ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ನಿನ್ನ ತಲೆ ಶತಚಿತ್ರವಾದೀತು. ಎಚ್ಚರಿಕೆ. ನೀನು ಹೊತ್ತರೇನು ಹೊತ್ತರೇನು, ನಿನಗಿನ್ನೂ ಉಳಿಗಾಲವಿಲ್ಲ. ಇಲ್ಲ, ನಿನ್ನನ್ನು ಬಿಡಿಸಿಕೊಳ್ಳಲು ಧಾವ ಕಂಡು ಬರುವೆನೋ ನಾನು ಮಾಡೇ ಬಿಡುತ್ತೇನೆ.
ನೀನು ಅತ್ತರೇನು ಸತ್ತರೇನು ನಿನಗಿನ್ನೂ ಉಳಿಗಾಲವಿಲ್ಲ. ನಿನ್ನನ್ನು ಬಿಡಿಸಲು ಆ ನಿನ್ನ ಪತಿಗಳು ದಾತರಾಗಿ ನಮಗೆ ಸೋತಿರುವರು. ಇಂಥ ಏಡುಗಳು ಬಂದು ಧಿಕ್ಕರಿಸಿ ನನ್ನೊಡನೆ ನಿನ್ನನ್ನು ಬಿಡಿಸಬಲ್ಲರೆ ಅದೆಂದಿಗೂ ಸಾಧ್ಯವಿಲ್ಲ ಪಾಂಚಾಲಿ, ಅದೆಂದಿಗೂ ಸಾಧ್ಯವಿಲ್ಲ. ಕೋಪದಲ್ಲಿಯೂ ಅದೆಷ್ಟು ಚೆಲುವೆಯೇ ಪಂಚವರ್ಣದ ಪಾಂಚಾಲಗಿರಿ. ಜಗದಲ್ಲಿರುವ ಸುಂದರಿಯರ ಸೌಂದರ್ಯವನ್ನೆಲ್ಲ ಹೀರಿ ಎರಕ ಒಯ್ದಂತಿದೆ ಈ ನಿನ್ನ ಸೌಂದರ್ಯ. ಹೌದು ಅಗ್ರಜ, ಸಹೋದರ ಅಗ್ರಜ. ಪಾಂಚಾಲಿ ಅಂದು ಮಯಸಭೆಯಲ್ಲಿ ನೆಲವೆಂದು ಭ್ರಮಿಸಿ ಹೊರಕ್ಕೆ ಕಾಲಿಟ್ಟಾಗ ಕಡಕಪ್ಪಾಡಿನಷ್ಟು ನಕ್ಕು ನಲಿದ ಗರ್ವಾಂಗನೆ. ಅದಕ್ಕೆ ತಕ್ಕ ಪ್ರತೀಕಾರವಾಗಿ ನಿನ್ನನ್ನಿಂದು ವಕ್ರ ಹೀನಳನ್ನಾಗಿ ನಿಲ್ಲಿಸುವುದೇ ನನ್ನ ಪಂಥ. ಪಾಂಚಾಲಿ, ಪಾಂಚಾಲಿ ಈಗಲೂ ಕಾಲ ಮೀರಿಲ್ಲ, ಮೀರಿಲ್ಲ. ಯೋಚಿಸು. ಬಾ ಬಾ, ನನ್ನ ಅರಸಿಯಾಗಿ ಸಮ್ಮತಿಸು. ನನ್ನ ಕಡೆಯ ಮೇಲೆ ಕುಳಿತು ರಾಣಿಯಾಗು. ಏನಂದ್ರೆ ಪಾಂಡವರ ನಿಜತೆ ಪಾಂಚಾಲಿಯನ್ನು ಅರಸಿಯನ್ನಾಗಿ ಪಡೆಯುವಂತ ಗಂಡಾದೇನೋ ಬಿಂಬದ ಗೊಂಬೆ. ಅಗ್ರಜನ ವಿರುದ್ಧ ಪ್ರತಿಭಟಿಸಬಾರದೆಂದು ಧರ್ಮ ಸಂಕಟದಲ್ಲಿ ಸಿಕ್ಕಿದ ಸಿಂಹಬಲ ರೌದ್ರ ಭೀಮನ ಸಮಕ್ಷಮ ತೊಡೆಯ ಮೇಲೆ ಕುಳಿತುಕೋ. ಬಾ ಎಂದು ತೊಡೆ ತೊಡೆ ಸುಚ್ಚ ನರಾದವನೇ ಕೇಳು. ಇಚ್ಛೆ ಬಂದಂತೆ ನುಡಿದು ರೊಚ್ಚಿಗೆಬ್ಬಿಸಿದ ಈ ವೀರ ಭೀಮನ ಪ್ರತಿಜ್ಞೆಯನ್ನು ಒಂದು ಬಾರಿ ಕೇಳೋ. ಏ ಕುಂದಿ ಕೌರವ, ಪಾಂಡವ ಪಟ್ಟವಹಿಸಿ ಅನರ್ಥಗೈಲ್ಲ ದುಶಾಸನನ ಎದೆ ಬಗೆಯದೆ ಅಲೆ ಅಲೆ ಭಗವಂತರ ಪುರುಪದನ ಸತ್ಯ ಮಣಿ ಭೀಮನ ಹಂತ ಬಿಡದೆ ಸಾಧಿಪೆ. ಅಟ್ಟಹಾಸದ ಮರಿತ ಕೇಳು. ಪಾಂಡವರ ನಿಜಸತಿ ಪಾಂಚಾಲಿಯನ್ನು ಶಿರಮುಡಿ ಎಳೆದ ನನ್ನ ಅಪರಾಧಕ್ಕೆ
ಇವನ ಬಿಸಿ ರಕ್ತವನ್ನು ತಡೆಯಲೇಬೇಕು. ಇವನ ದಂತಗಳಿಂದಲೇ ಬಾಕಿ ಮುಡಿ ಕಟ್ಟಿಸುತ್ತೇನೆ. ನಿನ್ನ ಕುಲಕೋಡಿಯನ್ನು ದೂರ ಮಾಡಿ ರಾಜ್ಯಪದದಿಂದ ಕಾಮಾಂಧನಾಗಿ ದ್ರೌಪದಿಯನ್ನು ತೊಡೆಯ ಮೇಲೆ ಕುಳಿತುಕೋ ಬಾ ಎಂದು ಕರೆದ ನಿನ್ನ ಬಲ ತೊಡೆಯನ್ನ ಈ ನನ್ನ 77 ಬಡ ಒಕ್ಕಿನ ರಥದ ಗೈಯಿಂದ ಒಂದೇ ಏಟಿಗೆ ಮುರಿದು ನಿನ್ನ ರಾಜ ಕಿರೀಟವನ್ನ ನನ್ನ ಕಾಲಿನಿಂದ ಪುಡಿ ಪುಡಿ ಮಾಡುವುದೇ ನನ್ನ ಪಂಥ. ಹೇಗೆ ಸುಮ್ಮನಾದೆ? ಈಗಲೂ ನಮ್ಮಣ್ಣನನ್ನು ಬೇಡಿಕೋ. ಅರಸಿಯನ್ನಾಗಿ ಪಡೆದು ದಾಸತ್ವದಿಂದ ನಿನ್ನನ್ನು ಉದ್ಧರಿಸುವನು. ಸ್ಮರಿಸಿ ನೋಡು ನಿನ್ನ ದುರಾದೃಷ್ಟದ ಮುಖಂಡ ಎಲ್ಲವೋ ಮತಿ ಕೆಟ್ಟ ಭೀಮ. ಏನಂದೆ? ದಿಟ್ಟರಾಯರ ಗುಂಡಿಗೆ ನಿನಗಿದಿಟ್ಟ ಹೇ ಮುಖಂಡ ಜಲಗಂಕಮಲ್ಲ ದುರ್ಯೋಧನನ ಮುಂದೆ ನಿನ್ನ ಪ್ರತಿಜ್ಞೆ. ಎಲ್ಲವೋ ನೀನು ಗರ್ಜಿಸಿದ ಮಾತ್ರಕ್ಕೆ ನಾನು ಕೈಗೊಂಡ ಕಾರ್ಯವನ್ನು ಬಿಡುವೆನೆಂದರಿದೆಯೇನೋ ಪಾಂಡುಪುತ್ರ? ನಿಮ್ಮಗಳ ಯೋಗ್ಯತೆಯನ್ನು ನಾನು ಚೆನ್ನಾಗಿ ಬಲ್ಲೆ. ಮೊದಲು ನಿನ್ನ ಪತ್ನಿಯನ್ನು ರಕ್ಷಿಸು, ನಂತರ ಪ್ರತಿಜ್ಞೆ ವಿಚಾರ. ಒಳ್ಳೆಯ ನಿಮ್ಮ ಸುಮ್ಮನೆ ಅರಿತು ಬಾಳಿರೋ ಮೂರ್ಖ ಮಕ್ಕಳೇ. ಎಲ್ಲವೋ ಮೂರ್ಖ ಮಕ್ಕಳ, ನಿಮ್ಮನ್ನು ಕಂಡು ಎದುರುವೆನೆಂದರಿದೆಯೇನೋ? ತಲೆ ಎತ್ತಲು ನಡುವುದು ಬಾನು, ಕೈ ಎತ್ತಲು ನಡುವುದು ಕೃತಿ. ಇಂಥ ದೀರ್ಘಂಡನಾದ ಈ ಜಲದಂತ್ರವಲ್ಲ ದುರ್ಯೋಧನ ಮುಂದೆ ನಿನ್ನ ಪ್ರತಿಜ್ಞೆ. ನಿಲ್ಲಿಸೋ ನಿನ್ನ ಆರ್ಭಟವನ್ನ. ಬಂಡಿ ಬಂಡಿ ಅನ್ನ ಉಂಡು ಬಂಡಪಟನನ್ನು ಕೊಂದೆ ಎಂಬ ಅಹಂಕಾರ ಜಲದಂತನ ಮುಂದೆ ಸಾಗಲು ಸುಮ್ಮನೆ ಕುಳಿತುಕೋ ಮಾವ.
ಸತಿ ಪಾಂಚಾಲಿಯ ಪ್ರಭಾವದಿಂದ ನಿಮ್ಮ ಕುಲದ ಬೇರನ್ನೇ ಕಿತ್ತಿಸುವ ಕೋಟಾಗ್ನಿ ಜೋಡಿಯ ಪಾಂಡವರಲ್ಲಿ ಪ್ರಜ್ವಲಿಸಿತು. ಧೀರನಾದರೆ ರಣರಂಗ ಮಧ್ಯದಲ್ಲಿ ನಿಂತು ಹೋರಾಡು. ಕೇವಲ ಅವನಿಂದ ಅಪಮಾನಗೊಳಿಸುವ ನೀನೊಬ್ಬ ಶೂರನೇ. ಧಿಕ್ಕಾರವರಲ್ಲಿ ಈ ನಿನ್ನ ಜನ್ಮ, ಅರ್ಜುನ ಧಿಕ್ಕಾರವರಲ್ಲಿ ಈ ನಿನ್ನ ಜನ್ಮಕ್ಕೆ. ಅರ್ಜುನ ಅರ್ಜುನ ಅಂದು ನೀನು ಗಡಿ ಮನೆಯಲ್ಲಿ ನನಗೆ ಕೊಟ್ಟ ಬಹುಮಾನಕ್ಕೆ ತಕ್ಕ ಪ್ರತಿಕಾರ. ಪಾರ್ಥನ ಶಿರಚ್ಛೇದ ನಂತರವೇ ನನಗೆ ಶಾಂತಿ. ಅದಕ್ಕಾಗಿ ಅನೇಕ ಮಾಸ್ತುಗಳು ಈ ನನ್ನ ಬತ್ತಳಿಕಲಿವೆ. ಈ ಕಣ್ಣನ ಮುಂದೆ ನಿನ್ನ ಅಟ್ಟಹಾಸ ಸಲ್ಲದು. ಮೊದಲು ಆ ನಿನ್ನ ಪಾಂಚಾಲಿಯನ್ನು ಬಿಡಿಸಿಕೊ ಮಹಾವೀರ. ನಾವೇನಿವರ ರಾಜ್ಯವನ್ನು ಕಬಳಿಸಿಕೊಳ್ಳಲು ಹೋಗಿರಲಿಲ್ಲ. ಆಟದಲ್ಲಿ ಸೋತವರು ಅವರೇ ಸೋತ ಪಾಂಡವರು ಮಾಡಿದ್ದಾದರೂ ಏನು? ಇದು ಮಹಾಶಯರೇ, ಎಲ್ಲರೂ ನೀತಿ ವಚನಗಳನ್ನು ಹೇಳುವವರೇ. ಆಟದಲ್ಲಿ ಸೋತ ಪಾಂಡವರು ಮಾಡಿದ್ದಾದರೂ ಏನು? ಬೇಡಪ್ಪ, ಮನುಕುಲದ ಧರ್ಮವನ್ನ ಪತ್ನಿಯನ್ನು ಫಲವಾಗಿತ್ತು ಜೂಜಾಡುವುದೊಂದು ಅಲ್ಲಿ ಏಕೆ ಹೇಳಬಾರದಾಗಿತ್ತು? ಇದು ಮಹಾಶಯರೇ, ಅಂದು ಯಾರು ತಲೆ ಎತ್ತಲಾಗಿದೆ. ಇಂದು ಆಟದಲ್ಲಿ ಸೋತಿದ್ದಾರೆ, ನಮ್ಮ ದುರ್ಯೋಧನನ್ನು ಗೆದ್ದಿದ್ದಾರೆ. ಹೌದು, ಇದು ನಮ್ಮ ಸರದಿ. ದುರ್ಯೋಧನ ಮಾನವ ಸತ್ತಡಗಬೇಕಾದರೆ ಯುವರಾಜ ದುಶ್ಯಾಸನ ಅಣ್ಣನ ಆಜ್ಞೆಯನ್ನು ಪಾಲಿಸುವುದಿಲ್ಲ. ಹೌದು, ಈ ಗತಿಗಟ್ಟವರ ಹರಟೆ ಮೆದಿ ಮೀರಿತು. ಪಾಂಚಾಲ್ಯ ವಸ್ತ್ರಾಭರಣವನ್ನು ಧರಿಸು ಸಭೆಯ ಮಧ್ಯದಲ್ಲಿ ನಿಲ್ಲಿಸು. ಈ ಪ್ರತಿಜ್ಞೆ ತೊಟ್ಟವರ ಕಣ್ಣಲ್ಲಿ ನೀರು ಹರಿಯುವುದೋ ಅಥವಾ ರಕ್ತ ಸುರಿಯುವುದೋ ನೋಡಿಯೇ ಬಿಡೋಣ. ಈ ಅಭಿನಯವನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಏಕ ಸುಮ್ಮನಾದೆ. ನಿನ್ನನ್ನು ಬಿಡಿಸಿಕೊಳ್ಳಲು ಯಾವ ಕಂಡು ಬರುವುದೋ ನಾನು ನೋಡೇ ಬಿಡುತ್ತೇನೆ. ನಿನಗಿನ್ನು ಉಳಿಗಾಲವಿಲ್ಲ. ಪಾಂಚಾಲಿ, ಕೃಷ್ಣ, ಪವಿತ್ರ ನಾಡಿನ ದೈವಾನುಗ್ರಹ ಪಡೆದ ಈ ಸಾಧ್ವಿ ಶಿರೋಮಣಿಯ ಅಪಮಾನ ಸುಲಭವಲ್ಲ. ಧರ್ಮಘಾತವರೇ, ಹಾಳಾಗಬೇಡಿ. ನಿಲ್ಲಿಸಿ ನಿಮ್ಮ ಸಂಬಂಧ ಪ್ರಲಾಪಗಳ ನುಡಿಗಳನ್ನ ನನ್ನ ವಿರುದ್ಧವಾಗಿ ಈ ಸಭೆಯನ್ನು ಯಾರಾದರೂ ನೋಡಿದರೆ ಸಭೆಯಿಂದ ಬಹಿಷ್ಕಾರ. ನೆಲೆಯಲೇ ಪಾಂಚಾಲಿಯ ವಸ್ತ್ರಾಭರಣ. ಬೇಡ ದುಶ್ಯಾಸನ, ಬೇಡ. ನನ್ನ ಮಾತಿಗೆ ನಾನು ನಿನ್ನೊಂದಿಗೆ
ಬೇಡ ಬೇಡ ವಿಶ್ವಾಸ ಬೇಡ ವಿಶ್ವಾಸ ಬೇಡ ನನ್ನ ಮಾತನ್ನು ಕೇಳು ವಿಶ್ವಾಸ ಸ್ವಾಮಿ ಪ್ರಾಣೇಶ್ವರ ಬೇಡ ವಿಶ್ವಾಸ ಮುಖಭಂಗ ಮಾಡೇ ತೀರುವೆನು.